ಜೊತೆಗೆ ಮೂಲ ಪರಿಕಲ್ಪನೆಗಳ ಬಗ್ಗೆ ಸಮಗ್ರವಾದ ಜ್ಞಾನವನ್ನು ನೀವು ಈಗಾಗಲೇ ಸಂಪಾದಿಸಿದ್ದೀರಿ. ಆ ನಿಟ್ಟಿನಲ್ಲಿ ಹಿಂದಿನ ತರಗತಿಯಲ್ಲಿ ನೀವು ಕಲಿತಿರುವಂತಹ ಕಲಿಕಾಂಶಗಳನ್ನು ಆಧರಿಸಿ ಸಾಮರ್ಥ್ಯಗಳನ್ನು ಪರೀಕ್ಷಿಸಿ ಹಿಂದಿನ ತರಗತಿಗೆ ಬೋಧನೆಗೆ ಸಾಗೋಣ. ಮಕ್ಕಳ, ನಿಮಗೆಲ್ಲರೂ ಕೂಡ ಗೊತ್ತಿದೆ, ಬಹುಪದೋಕ್ತಿಯ ಘಟಕಕ್ಕೆ ತೆರಳುವ ಮುನ್ನ ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ಹೇಳ್ತೀರಿ ಎ ಬಿ ಸಿ ಎಕ್ಸೆಟ್ರಾ ಇಂಗ್ಲಿಷ್ ಅಕ್ಷರಗಳನ್ನು ಚರಾಕ್ಷರಗಳು ಅಂತ ಹೇಳ್ತೇವೆ. 5 7 ಪೈ ಅಲ್ವಾ, ಆಲ್ಫಾ -8 ಈ ಸಂಖ್ಯೆಗಳನ್ನು ಕರಿತೇವೆ ಸ್ಥಿರಪದ ಅಂತ ಕರೀತಾನೆ. ಸ್ಥಿರಪದ ಮತ್ತು ಚರಾಕ್ಷರಗಳ ಜೋಡಣೆಯಿಂದ ಬೀಜೋಕ್ತಿ ಬರ್ತದೆ ಅಲ್ವಾ. ಇನ್ನು ಬೀಜಪದ ಅಂದಾಗ ಅಲ್ಲಿ ಎಲ್ಲ ರೀತಿಯ ಪದಗಳು ಸೇರಿಕೊಂಡಿರುತ್ತೆ. ಮೂಲ ಕ್ರಿಯೆಗಳನ್ನು ಆಧರಿಸಿ ಅಥವಾ ಎರಡು ಬೀಜಪದಗಳ ನಡುವೆ ಸಂಕಲನ, ವ್ಯವಕಲನ, ಗುಣಾಕಾರ ಅಥವಾ ಮತ್ತು ಭಾಗಾಕಾರ ಕ್ರಿಯೆ ಅಳವಡಿಸಿ ಬರುವಂಥ ಪದಗಳನ್ನು ಬೀಜಪದಗಳು ಅಥವಾ ಬೀಜೋಕ್ತಿಗಳು ಅಂತ ಕರೀತಾರೆ. ಮುಂದಕ್ಕೆ ಬರೋಣ. ಹಾಗಾದ್ರೆ ಇದನ್ನ 2 ಪದ ಬರೀತಾನೆ, 2 ಅಂತ ಬರೀತಾನೆ. ಇದು ಒಂದು ಬೀಜ ಪದ ಅಂತೀರಿ. ಅದೇ ತರ -5p + 3q ಇದನ್ನ 2 ಪದ ಹೊಂದಿರುವ ಬೀಜ ಪದ ಅಂತೀರಿ. ಅದೇ ತರ 3a + 4b -5c ಇದು 3 ಪದಗಳನ್ನು ಹೊಂದಿರುವಂತಹ ಒಂದು ಬೀಜ ಪದ. ಅದೇ ತರ 3ಕ್ಕಿಂತ ಹೆಚ್ಚು ಪದಗಳಿದೆ ಅಂತ ಪರಿಗಣಿಸಿ. ಉದಾಹರಣೆಗೆ 5x - 6y - 7y + 8p ಕಾಣ್ತಾ ಇದೆಯಾ? ಇವೆಲ್ಲವೂ ಕೂಡ ಪದಗಳು ಅಂತ ಹೇಳಿದ್ರು, ಬೀಜ ಪದಗಳು ಅಂತ. ನಾನು ಹೇಳ್ತೇನೆ ಈ ಎಲ್ಲ ಬೀಜ ಪದಗಳು ಸಹ ಬಹುಪದಗಳು ಅಂತ ಹೇಳ್ತೇನೆ ಅಲ್ವಾ. ಯಾಕೆ ಇಲ್ಲಿ ಬಹುಪದಗಳು ಅಂತ ಹೇಳ್ತಾರೆ. ಬಹುಪದಗಳಲ್ಲಿ 3 ವಿಧಗಳಿದೆ: ಏಕಪದ, ದ್ವಿಪದ, ತ್ರಿಪದ ಅಂತೀವಿ. ಏಕಪದ ಅಂದ್ರೆ ಒಂದೇ ಒಂದು ಪದ ಇರಬಹುದು. ಉದಾಹರಣೆಗೆ 5p ದೆನ್ ab × c ಅಂತ ಬರುತ್ತೇನೆ. ಇದು ಕೂಡ ಏಕಪದ, ದ್ವಿಪದ ಅಲ್ಲ. ಯಾಕೆ? ಇರುವಂತ ಚಿಹ್ನೆ ಯಾವುದು? ಗುಣಾಕಾರದ ಚಿಹ್ನೆ. ಗುಣಲಬ್ಧ ಎಷ್ಟು ಬರ್ತದೆ? a b c ಬರುತ್ತೆ. ಅದೇ ತರ ಮತ್ತೊಂದು ಎಕ್ಸಾಂಪಲ್ ಹೇಳ್ತಾರೆ ನೋಡಿ, 5m/rn ಈ ಭಿನ್ನಾಂಶನು ಕೂಡ ಒಂದು ಏಕಪದವೇ. ಅದೇ ತರ -9y² ಇದು ಕೂಡ ಒಂದು ಏಕಪದನೇ. ಬಟ್ ಏಕಪದವಾಗಿದ್ದ ಬಹುಪದ ವಿಧ ಆಗಿದೆ ಅಷ್ಟೇ. ಇನ್ನು ದ್ವಿಪದಕ್ಕೆ ಬನ್ನಿ. ಇದು 2 ಪದಗಳನ್ನು ಒಳಗೊಂಡಿದೆ. 6a + 7b. ಅದೇ ತರನಾಗಿ 5x - 3y / 7x + 4y ಇದೊಂದು ಭಿನ್ನರಾಶಿ ರೂಪದಲ್ಲಿರುವಂಥ ದ್ವಿಪದ. ಪದಗಳ ಅಂದ್ರೆ ಯಾವ ಪದೋಕ್ತಿಯು 2 ಪದಗಳನ್ನು ಹೊಂದಿರ್ತಾ ದ್ವಿಪದ ಆಗಿರುತ್ತೆ. ಒಂದು ಪದವನ್ನು ಹೊಂದಿದ್ರೆ ಏಕಪದವಾಗಿರುತ್ತೆ. 3 ಪದಗಳನ್ನು ಹೊಂದಿದ್ರೆ 3 ಪದಗಳನ್ನು ಹೊಂದಿದ್ರೆ ಏನಾಗುತ್ತೆ? ತ್ರಿಪದ ಅಂತ ಹೇಳ್ತೇವೆ ಅಲ್ವಾ. 3 ಪದ ಅಂದ್ರೆ 7x + 5y - 3 ಒಪ್ಕೊಳ್ಬೋದಲ್ಲ. ಈ ರೀತಿ 3 ಪದಗಳು ಹೊಂದಿದ್ರೆ ತ್ರಿಪದ. ಈಗ ಇದನ್ನ ಬಹುಪದಗಳ ವಿಧಗಳು ಅಂತ ಹೇಳಿದ್ವಿ. ಇನ್ನೊಂದು ಬಹುಪದ ಬರೀತೇನೆ. ಇಲ್ಲಿ ನೀವು ಕಾಣ್ತಿದ್ದೀರಿ, ಇಲ್ಲಿ 4 ಪದ ಬರೆದಿದ್ದೀನಿ. 3ಕ್ಕಿಂತ ಹೆಚ್ಚು ಪದಗಳಿದ್ರೆ ಹೇಳ್ತಿರ್ತೀರಿ ಚತುರ್ಥ ಪದ ಅಂತ ಹೇಳ್ತಿರ್ತಾನೆ. ಪದಗಳನ್ನು ಹಾಕಿದ್ರೆ ಚತುರ್ಥ ಪದ, ಪಂಚಪದ, ಷಟ್ಪದ ಅಂತ ಹೇಳ್ಬೋದು. ಬಟ್ 3ಕ್ಕಿಂತ ಹೆಚ್ಚು ಪದಗಳನ್ನು ಹೊಂದಿದ್ರೆ ಅದನ್ನು ಬಹುಪದ ಅಂತ ಹೇಳ್ತೇವೆ. ಈಗ ನೋಡಿ, ಇದು 4 ಪದಗಳನ್ನು ಹೊಂದಿದ್ರೆ ಕೂಡ ಇದೊಂದು ಬಹುಪದವೇ. ಬಟ್ ಆದ್ರೆ ಇಲ್ಲಿ ಬಹುಪದ ಅಂತ ಹೇಳಿದಾಗ ಇದು ಏಕಚರಾಕ್ಷರವನ್ನು ಹೊಂದಿದೆ, 2 ಚರಾಕ್ಷರ ಹೊಂದಿದೆ, 3 ಚರಾಕ್ಷರ, 4 ಚರಾಕ್ಷರ ಇದೆ.
ಹಾಗ ಬಹುಪದೋಕ್ತಿ ಅಂತ ಹೇಳ್ತೇವೆ. ಹಾಗಿದ್ದಾಗ ಇನ್ನೊಂದು ಬಹುಪದೋಕ್ತಿ ಉದಾಹರಣೆಗೆ ಬಂದ್ರೆ ನೋಡಿ, ಎಕ್ಸ್ ಕ್ಯೂಬ್ 2x³ ಪ್ಲಸ್ 3x² ಮೈನಸ್ 5x ಪ್ಲಸ್ 6 ಇದು ಒಂದು ಬಹುಪದೋಕ್ತಿನೇ. ಆದರೆ ಆ ಬಹುಪದೋಕ್ತಿಯಲ್ಲಿ ಸೂಚಿಸಿರುವಂತಹ ಗರಿಷ್ಠ ಘಾತ ಸೂಚಿ ಯಾವುದು? 3. ಇದನ್ನ ಮಹತ್ತಮ ಘಾತ ಅಂತ ಹೇಳ್ತೀವಿ. ಬಹುಪದೋಕ್ತಿಯಲ್ಲಿ ಸೂಚಿಸುವ ಗರಿಷ್ಠ ಘಾತ ಸೂಚಿಯನ್ನ ಮಹತ್ತಮ ಘಾತ ಅಂತ ಹೇಳ್ತೇವೆ ಅಲ್ವಾ? ಹಾಗಾದ್ರೆ ಇಲ್ಲಿ ಗರಿಷ್ಠ ಘಾತ ಸೂಚಿ ಯಾವುದು? 3 ಅಲ್ವಾ? ಹಾಗಾದ್ರೆ ಇನ್ನೊಂದು ಬಹುಪದೋಕ್ತಿ ಬರೀತೇನೆ. ಈ ರೀತಿ ಇದೆ, x⁻⁻⁴ ಪ್ಲಸ್ 3x² ಪ್ಲಸ್ x ಮೈನಸ್ 6 ಅಂತ ಬರೆದಿದ್ದೀನಿ. ಮಕ್ಕಳೇ, ಈ ಬಹುಪದೋಕ್ತಿಯಲ್ಲಿ ಗರಿಷ್ಠ ಘಾತ ಸೂಚಿ ಎಷ್ಟಿದೆ? -4. ಹಾಗಾದ್ರೆ ಇದು ಬಹುಪದೋಕ್ತಿ ಆಗುತ್ತೆ ಆಗಲ್ಲ? ಆಗಲ್ಲ ಅಂತ ನಾನು ಹೇಳ್ತೇನೆ, ನೀವು ಆಗುತ್ತೆ ಅಂತೀರಿ. ಯಾಕೆ? ಬಹುಪದೋಕ್ತಿಯನ್ನು ನಾವು ವ್ಯಾಖ್ಯಾನಿಸ್ತೇವೆ, ಋಣಾತ್ಮಕವಲ್ಲದ ಘಾತ ಸೂಚಿಯನ್ನು ಹೊಂದಿರುವ ಬೀಜ ಪದಗಳನ್ನು ಬಹುಪದೋಕ್ತಿ ಅಂತ ಹೇಳ್ತೇವೆ ಅಲ್ವಾ? ಹಾಗಿದ್ದಾಗ ಈ ಬೀಜೋಕ್ತಿಯಲ್ಲಿ ಬಹುಪದೋಕ್ತಿಯಲ್ಲಿ ಘಾತ ಸೂಚಿ ಮಹತ್ತಮ ಘಾತ ಅಥವಾ ಮತ್ತಿತರ ಘಾತಗಳು ಏನಾಗಿದೆ? ಮತ್ತಿತರ ಘಾತಗಳ ಧನಾತ್ಮಕ ಘಾತ ಸೂಚಿಯನ್ನು ಹೊಂದಿದ್ದು ಏಕಪದ ಮೊದಲನೇ ಪದ ಗರಿಷ್ಠ ಘಾತ ಸೂಚಿ ಋಣಾತ್ಮಕ ಘಾತ ಸೂಚಿಯನ್ನು ಹೊಂದಿದೆ. ಆದ್ದರಿಂದ ದತ್ತ ಬೀಜೋಕ್ತಿ ಬಹುಪದೋಕ್ತಿ ಅಲ್ಲ. ಒಪ್ಕೊಳ್ತೀರಾ? ಹಾಗಿದ್ರೆ ಬಹುಪದ ಅಂದ್ರೆ ಏನಾಗಿರ್ಬೇಕು? ಸಂಪೂರ್ಣವಾಗಿ ಆ ಬಹುಪದೋಕ್ತಿ ಎಲ್ಲವೂ ಕೂಡ ಧನಾತ್ಮಕ ಘಾತ ಸೂಚಿಯನ್ನೇ ಹೊಂದಿರಬೇಕು ಅಲ್ವಾ ಮಕ್ಕಳೇ? ಹಾಗಿದ್ದಾಗ ಬಹುಪದಗಳ ವಿಧಗಳಲ್ಲಿ ಬರುವಂತ ಎಲ್ಲ ವಿಧಾನಗಳು ಕೂಡ ಅವು ಬಹುಪದೋಕ್ತಿಗಳೇ. ಅದರ ಪದೋಕ್ತಿಗಳು ಏಕಪದ, ದ್ವಿಪದ, ತ್ರಿಪದ ಅಂತೇಳಿ ವರ್ಗೀಕರಣ ಮಾಡಿದ್ದಾರೆ. ಅರ್ಥ ಆಯ್ತಾ ಮಕ್ಕಳೇ? ಈಗ ಇನ್ನೊಂದು ಸಹಗುಣಕಗಳು ಅಂತ ಹೇಳ್ತೇವೆ. ಈ ಸಹಗುಣಕಗಳಲ್ಲಿ 2 ವಿಧಗಳನ್ನು ಕಾಣ್ತೇವೆ. ಒಂದು ಬೀಜ ಸಹಗುಣಕ, ಇನ್ನೊಂದು ಸಂಖ್ಯಾ ಸಹಗುಣಕ. ಒಪ್ಕೊಳ್ಬೋದಾ? ಸಂಖ್ಯಾ ಸಹಗುಣಕ. ಇಲ್ಲಿ ನಾನು ಒಂದು ಉದಾಹರಣೆ ಬರೀತೇನೆ ಮಕ್ಕಳೇ. 5x² ಅಂತ ಬರೀತೇನೆ. ಹಾಗಿದ್ದಾಗ ಇಲ್ಲಿ ಚರಾಕ್ಷರವನ್ನು ಹೊಂದಿರುವ ಘಾತ ಸೂಚಿ ಇದೆಯಲ್ಲ, ಇದು ಬೀಜ ಸಹಗುಣಕ. ಹಾಗಾದ್ರೆ ಸಂಖ್ಯೆಯನ್ನು ಹೊಂದಿರುವಂತದ್ದು ಸಂಖ್ಯಾ ಸಹಗುಣಕ ಅಥವಾ ಇನ್ನೊಂದು ಹೆಸರಿಗೆ ಸ್ಥಿರ ಪದ ಅಂತ ಹೇಳ್ತೇವೆ. ಸ್ಥಿರ ಪದವನ್ನು ಹೊಂದಿರುವಂತಹ ಸಂಖ್ಯಾ ಸಹಗುಣಕ ಬೀಜ ಸಹಗುಣಕದ ಚರಾಕ್ಷರವನ್ನು ಹೊಂದಿರುವಂತದ್ದು. ಈಗ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ ನಾನು ಇನ್ನೊಂದು ಬರ್ತೇನೆ. -7abc. ಇದರಲ್ಲಿ ಬೀಜ ಸಹಗುಣಕ ಯಾವುದು? abc. ಸಂಖ್ಯಾ ಸಹಗುಣಕ 7. ಸರಿನಾ ಮಕ್ಕಳ? ಕಾಣ್ತಾ ಇದೆಯಾ? ಈ ರೀತಿ ಸಹಗುಣಕಗಳನ್ನು ಗುರುತು ಮಾಡ್ತೇವೆ. ಇನ್ನು ಬಹುಪದೋಕ್ತಿಗಳ ವಿಧಗಳಿಗೆ ಬಂದಾಗ ಬಹುಪದೋಕ್ತಿಗಳಲ್ಲಿ ಸಾಮಾನ್ಯವಾಗಿ 4 ವಿಧಗಳನ್ನು ಕಾಣ್ತೇವೆ. ಒಂದು ಶೂನ್ಯ ಬಹುಪದೋಕ್ತಿ, 2 ರೇಖಾತ್ಮಕ ಬಹುಪದೋಕ್ತಿ, 3 ವರ್ಗ ಬಹುಪದೋಕ್ತಿ, 4 ಘನ ಬಹುಪದೋಕ್ತಿ. ಶೂನ್ಯ ಬಹುಪದೋಕ್ತಿ ಅಂತ ಹೇಳ್ತಾ ಇದ್ದೀವಿ. ಶೂನ್ಯ ಬಹುಪದೋಕ್ತಿ ಅಂತ ಹೇಳಿದಾಗ ಅದರ ಮಹತ್ತಮ ಘಾತ ಒಂದಿರ್ತದೆ ಅಲ್ವಾ? ಹಾಗಿದ್ದಾಗ ಅಲ್ಲಿ ಬರುವಂತಹ ಉದಾಹರಣೆಗಳು ಯಾವುವು? ಯಾವ ಉದಾಹರಣೆಗಳು ಹೇಳ್ತೀರಿ ಶೂನ್ಯ ಬಹುಪದೋಕ್ತಿ ಅಂದಾಗ? ಹೇಳಿ. ಶೂನ್ಯ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಮತ್ತು ಘನ ಬಹುಪದೋಕ್ತಿ ಅಂತ ಹೇಳ್ತೇವೆ. ಹಾಗಿದ್ದಾಗ ಈ ಬಹುಪದೋಕ್ತಿಗಳಿಗೆ ಉದಾಹರಣೆಗಳನ್ನು ಪಟ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರಲ್ವಾ ಮಕ್ಕಳ? ಪಟ್ಟಿ ಮಾಡಿದ್ರೆ ನೋಡಿ, ಶೂನ್ಯ ಬಹುಪದೋಕ್ತಿ ಅಂದಾಗ ಸ್ಥಿರ ಪದಗಳಲ್ಲಿ ಏನು ಬರ್ತದೋ ಅವೆಲ್ಲವನ್ನು ಕೂಡ
ಶೂನ್ಯ ಬಹುಪದೋಕ್ತಿ ಅಂತ ಹೇಳ್ತೇವೆ. ಉದಾಹರಣೆಗೆ 5 ಮೈನಸ್ 6 5 ಎಕ್ಸೆಟ್ರಾ ಇವುಗಳನ್ನ ಶೂನ್ಯ ಬಹುಪದೋಕ್ತಿ, ಸೊನ್ನೆಯನ್ನು ಹೊಂದಿರೋ ಬಹುಪದೋಕ್ತಿ ಅಂತ ಕರೀತೇವೆ. ಇನ್ನು ರೇಖಾತ್ಮಕ ಬಹುಪದೋಕ್ತಿ ಅಂದಾಗ ಈ ರೇಖಾತ್ಮಕ ಬಹುಪದೋಕ್ತಿಯನ್ನ ಗಮನಿಸಿದ್ರೆ ಅಲ್ಲಿ ಆದರ್ಶ ರೂಪ ax ಪ್ಲಸ್ b ರೂಪದಲ್ಲಿರ್ತದೆ. ಇನ್ನು ಮಹತ್ತಮ ಘಾತ 1 ಆಗಿರುತ್ತೆ. ಅಂದ್ರೆ ಮಹತ್ತಮ ಘಾತ 1 ಆಗಿರುವ ಬಹುಪದೋಕ್ತಿ ರೇಖಾತ್ಮಕ ಬಹುಪದೋಕ್ತಿ ಆಗಿರುತ್ತೆ. ಹಾಗಿದ್ದಾಗ ಅದರ ಆದರ್ಶ ರೂಪ ಏನಿರುತ್ತೆ ax ಪ್ಲಸ್ b ರೂಪದಲ್ಲಿರುತ್ತೆ. ಇನ್ನು ಅದರ ಉದಾಹರಣೆ ಏನು ಹೇಳ್ತೀವಿ 5x ಪ್ಲಸ್ 6 ಅಲ್ವಾ, 7x ಮೈನಸ್ 1 ಸರಿನಾ ಮಕ್ಕಳ. ಇನ್ನು ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ. ಇದರ ಆದರ್ಶ ರೂಪ ಏನಿರುತ್ತೆ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ರೂಪದಲ್ಲಿರುತ್ತೆ. ಇದರ ಮಹತ್ತಮ ಘಾತ ಎಷ್ಟಿದೆ? ಇದೆ 2 ಇದೆ. ರೇಖಾತ್ಮಕ ಬಹುಪದೋಕ್ತಿ ಅಂದಾಗ ಅಲ್ಲಿ ಚರಾಕ್ಷರದ ಮಹತ್ತಮ ಘಾತ 1 ಇದೆ. ಅಂದ್ರೆ ಮಹತ್ತಮ ಘಾತ 1 ಅನ್ನು ಹೊಂದಿರುವಂತಹ ಬಹುಪದೋಕ್ತಿಯನ್ನು ರೇಖಾತ್ಮಕ ಬಹುಪದೋಕ್ತಿ ಅಂತ ಕರೀತೇವೆ. ಇನ್ನು ವರ್ಗ ಬಹುಪದೋಕ್ತಿ ಅಂದಾಗ ಬಹುಪದೋಕ್ತಿಯ ಮಹತ್ತಮ ಘಾತ 2 ಆಗಿರುವ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಆಗಿರುತ್ತೆ. ಇನ್ನು ವರ್ಗ ಬಹುಪದೋಕ್ತಿ ಉದಾಹರಣೆ ಅಂದಾಗ ನೋಡಿ 5x ಸ್ಕ್ವೇರ್ ಪ್ಲಸ್ 3x ಮೈನಸ್ 4. ಅದೇ ತರನಾಗಿ 2x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 3 ಸರಿನಾ. ಈ ರೀತಿ ಮಹತ್ತಮ ಘಾತಗಳನ್ನು ಹೊಂದಿರುತ್ತೆ. ಇನ್ನು ಘನ ಬಹುಪದೋಕ್ತಿ ಅಂತ ಹೇಳ್ತೀವಿ. ಘನ ಅಂತ ನೀವು ಹೇಳ್ತೀರಿ. ಘನ ಬಹುಪದೋಕ್ತಿ ಅಂದಾಗ ಅಲ್ಲಿ ಘನ ಬಹುಪದೋಕ್ತಿಯಲ್ಲಿ ಮಹತ್ತಮ ಘಾತ ಎಷ್ಟಿರುತ್ತೆ? ಆ ಪದನ ಹೇಳ್ತಾ ಇದೆ. ಮಹತ್ತಮ ಘಾತ 3 ಹೊಂದಿದ್ದು ಅದರ ಆದರ್ಶ ರೂಪ ಹೇಗಿರುತ್ತೆ ನೋಡಿ ಮಕ್ಕಳೇ. ax ಪ್ಲಸ್ b ಅಂತ ಹೇಳಿದ್ರಿ. ರೇಖಾತ್ಮಕ ಬಹುಪದೋಕ್ತಿ ಅಂದಾಗ ಮಹತ್ತಮ ಘಾತ ಹೊಂದಿದೆ. ವರ್ಗ ಬಹುಪದೋಕ್ತಿ ಅಂದಾಗ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಸೇರಿಸಿದ್ರಿ. ಇನ್ನು ಘನ ಬಹುಪದೋಕ್ತಿ ಅಂದಾಗ ax ಕ್ಯೂಬ್ ಪ್ಲಸ್ bx ಸ್ಕ್ವೇರ್ ಪ್ಲಸ್ cx ಪ್ಲಸ್ b ಈ ರೂಪದಲ್ಲಿ ಇದರ ಆದರ್ಶ ರೂಪವನ್ನು ಹೊಂದಿರುತ್ತೆ. ಇನ್ನು ಮಹತ್ತಮ ಘಾತ ಏನಿರುತ್ತೆ 3. ಹಾಗಾದ್ರೆ ಈ ಮಹತ್ತಮ ಘಾತಕ್ಕೆ ಉದಾಹರಣೆಗೆ ಮಹತ್ತಮ ಘಾತ 3 ಹೊಂದಿರುವ ಒಂದು ಬಹುಪದೋಕ್ತಿ ರಚನೆ ಮಾಡ್ತೀರಾ ನೋಡಿ. x ಕ್ಯೂಬ್ ಪ್ಲಸ್ 5x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 5. ಅದೊಂದು ಇನ್ನೊಂದು ಪ್ರಶ್ನೆ 8p ಕ್ಯೂಬ್ 8p ಕ್ಯೂಬ್ ಇದು ಬಹುಪದೋಕ್ತಿ ವಿಧ ಯಾವುದು? ಸಾಮಾನ್ಯ ಎಲ್ಲ ಮಕ್ಕಳು ಉತ್ತರ ಹೇಳ್ತೀರಿ ಏಕಪದ ಅಂತ. ನಿಮ್ಮೆಲ್ಲರ ಉತ್ತರ ತಪ್ಪು. ನಮ್ಮ ಪ್ರಶ್ನೆ ಬಹುಪದೋಕ್ತಿಯ ವಿಧ ಯಾವುದು ಅಂತ ಹೇಳಿದಾಗ ಇದು ಮಹತ್ತಮ ಘಾತ 3 ಅಂದಾಗ ಇದು ಘನ ಬಹುಪದೋಕ್ತಿ ಅಂತ ಹೇಳಬೇಕು. ಹೌದು, ನಿಮಗೆ ಗೊಂದಲ ಏನಂದ್ರೆ ಬಹುಪದ ಅಂದ್ರೆ ಅನೇಕ ಪದಗಳಿರಬೇಕು. 4-3ಕ್ಕೆ ಹೆಚ್ಚಿನ ಪದಗಳಿದ್ದಾಗ ಅದನ್ನು ಬಹುಪದ ಅಂತ ಹೇಳ್ತೀವಿ ಅಂತ ಹೇಳ್ತೀರಿ. ಆದರೆ ಮಹತ್ತಮ ಘಾತ 3ರಿಂದ ಬಹುಪದೋಕ್ತಿ ವಿಧ ಘನಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತಾರೆ. ಒಟ್ಟಾರೆ ಮಹತ್ತಮ ಘಾತ 3 ಅನ್ನು ಹೊಂದಿರುವ ಬಹುಪದೋಕ್ತಿ ಘನ ಬಹುಪದೋಕ್ತಿ. ಆದರೆ ವರ್ಗ ಬಹುಪದೋಕ್ತಿ ax bx ಪ್ಲಸ್ c ರೂಪದಲ್ಲಿ ಇರುತ್ತೆ ಆದರ್ಶ ರೂಪ. ಇನ್ನು ರೇಖಾತ್ಮಕ ಬಹುಪದೋಕ್ತಿ ಅಂದಾಗ ax ಪ್ಲಸ್ b ರೂಪದಲ್ಲಿ ಇರುತ್ತೆ, ಮಹತ್ತಮ ಘಾತ ಹೊಂದಿರುತ್ತೆ. ಅನ್ನೋ ಮಕ್ಕಳ ಈ ರೀತಿ ಮೂಲ ಪರಿಕಲ್ಪನೆಗಳನ್ನ ಉದಾಹರಣೆಯೊಂದಿಗೆ ತಿಳಿಯಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಇನ್ನು ಅಭ್ಯಾಸದಲ್ಲಿ ಒಂದಿಷ್ಟು ಪ್ರಶ್ನೆಗಳಿದೆ. ಆ ಪ್ರಶ್ನೆಗೆ ಸರಳವಾದ ಪ್ರಶ್ನೆಗಳಿದೆ. ಆ ಸರಳವಾದ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡೋಣ. ಹಾಗಿದ್ದ ಬುಧ ಕೆಲಸದ ಪ್ರಶ್ನೆ ತಗೊಳ್ಳಿ. ಬಹುಪದೋಕ್ತಿಗಳು ಎಂದರೇನು? ಉದಾಹರಣೆ ಕೊಡಿ.
ನೆಕ್ಸ್ಟ್ ಪ್ರಶ್ನೆ, ಬಹುಪದೋಕ್ತಿಗಳ ವಿಧಗಳು ಯಾವುವು? ಆದರ್ಶ ರೂಪವನ್ನು, ಆದರ್ಶ ರೂಪ ಮತ್ತು ಉದಾಹರಣೆಯನ್ನ ಬರೆಯಿರಿ. ಇದನ್ನ ಗೃಹಕರ್ಸಲ್ ಪ್ರಶ್ನೆ ತಗೊಳ್ತಿರಲ್ವಾ? ಹಾಗಿದ್ರೆ ನಿಖರವಾಗಿ ಉತ್ತರಿಸಿ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಿಸಕ್ಕೆ ಸಾಗೋಣವೆ. ಮಕ್ಕಳ ಪ್ರಶ್ನೆ ಈ ರೀತಿ ಇದೆ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವುವು ಒಂದು ಚರಾಕ್ಷರಗಳುಳ್ಳ ಬಹುಪದೋಕ್ತಿಗಳಾಗಿವೆ ಅಲ್ವಾ ಮಕ್ಕಳೇ? ಪ್ರಶ್ನೆ ಈ ರೀತಿ ಇದ್ದಾಗ ಉತ್ತರಿಸುವಂತ ಕ್ರಮದಲ್ಲಿ ಬಹಳ ಆಲೋಚನೆ ಮಾಡಬೇಕು. ಇಲ್ಲಿ ಒಂದು ಪದ ಏನಂದ್ರೆ ಒಂದು ಚರಾಕ್ಷರವುಳ್ಳ, ಕಾಣ್ತಾ ಇದೆಯಾ? ಯಾವುದೇ ಬಹುಪದೋಕ್ತಿಯನ್ನು ಗಮನಿಸಿದಾಗ ಆ ಬಹುಪದೋಕ್ತಿಯು ಒಂದು ಚರಾಕ್ಷರದಲ್ಲೇ ಇರಬೇಕು. ಉದಾಹರಣೆಗೆ ಮೊದಲನೇ ಪ್ರಶ್ನೆ ಈ ರೀತಿ ಇದೆ, 4x² - 3x + 7 ಇದೊಂದು ಬಹುಪದೋಕ್ತಿ ತಾನೆ ಆಗುತ್ತಲ್ವಾ? ಚರಾಕ್ಷರ ಯಾರಿದು? x ಚರಾಕ್ಷರವನ್ನು ಹೊಂದಿರುವ ಬಹುಪದೋಕ್ತಿ ಆಗಿದೆ. ಎರಡನೇ ನೋಡಿ, y² + √2. ಹಾಗಾದ್ರೆ ಇದು ಬಹುಪದೋಕ್ತಿ ಆಗಿದೆಯಾ? ಆಗಿದೆ. ಚರಾಕ್ಷರ ಯಾವುದು? y. ಹಾಗಾದ್ರೆ y ಚರಾಕ್ಷರವನ್ನು ಹೊಂದಿರುವ ಬಹುಪದೋಕ್ತಿಯ ವಿಧ ಯಾವುದು? ವರ್ಗಾತ್ಮಕ ಬಹುಪದೋಕ್ತಿ ಆಗಿದೆ. ಹಾಗಿದ್ದಾಗ ಎರಡನೇ ಪ್ರಶ್ನೆ, ಮೂರನೇ ನೋಡಿ, 3 × √2t + t × √2. ಇಲ್ಲಿ ಚರಾಕ್ಷರ t ಇದೆ, ಆದರೆ ಹೇಳಿ ಇದು ಬಹುಪದೋಕ್ತಿ ಅಲ್ಲ. √t ಅಂದಾಗ ಇದನ್ನು ಘಾತಾಂಕ ರೂಪಕ್ಕೆ ಬರೆದಾಗ t⁻⁴ ಅಂತ ಬರುತ್ತೆ. t⁻⁴ ಅಂದಾಗ ಅದು ಗುಣಾಂಕ ಸಂಖ್ಯೆ ಆಗ್ತದೆ, ಘಾತ ಸೂಚಿ. ಆದ್ರಿಂದ ಪೂರ್ಣ ಸಂಖ್ಯೆ ಆಗುತ್ತೆ, ಆಗಲ್ಲ. ಆದ್ರಿಂದ ಇದು ಬಹುಪದೋಕ್ತಿ ಅಲ್ಲ. ಹಾಗೆ ಈ ಪ್ರಶ್ನೆ ನೋಡಿ, y + 2/y ಕಾಣ್ತಾ ಇದೆಯಾ? ಕಾಣ್ತಾ ಇದೆಯಾ? ಹಾಗಾದ್ರೆ ಇದು ಬಹುಪದೋಕ್ತಿ ಆಗುತ್ತಾ? ಹಾಗಲ್ಲ. ಚರಾಕ್ಷರ y ಇದೆ ನಿಜ, 2/y ಅಂದಾಗ ಭಿನ್ನರಾಶಿ ಆಯಿತು ಅಲ್ವಾ? ಚರಾಕ್ಷರ ನೀವು ಸಹಗುಣಕ ಮೇಕ್ ಉಂಟಾದಾಗ y⁻⁻1 ಆಗ್ತದೆ. ಆದ್ರಿಂದ ಅದು ಬಹುಪದೋಕ್ತಿ ಅಲ್ಲ. ಹಾಗಾದ್ರೆ ಮುಂದಿನ 5ನೇ ಪ್ರಶ್ನೆ, x⁴ + y⁴ + t⁻50 ಅಂದಾಗ ಇದೊಂದು ಬಹುಪದೋಕ್ತಿ ನಿಜ. ಆದ್ರೆ ಯಾವ ಬಹುಪದೋಕ್ತಿ ಆಗುತ್ತೆ? 3 ಚರಾಕ್ಷರ ಉಳ್ಳ ಬಹುಪದೋಕ್ತಿ ಆಗ್ತದೆ. ನಮ್ಮ ಪ್ರಶ್ನೆ ಏನಿದೆ, ಯಾವ ಒಂದು ಚರಾಕ್ಷರ ಉಳ್ಳ ಬಹುಪದೋಕ್ತಿ ಆಗಿದೆ ಅಂದಾಗ 1 ಮತ್ತು 2 ಮಾತ್ರ. ಯಾವ ಕೂಡಿ ಬಹುಪದೋಕ್ತಿ ಆಗಿದೆ ಅಂತ ಪ್ರಶ್ನೆ ಕೇಳಿದಾಗ ಇದು ಕೂಡ ಸೇರ್ಕೊಳ್ತದೆ ಮಕ್ಕಳ. ಇದು 3 ಚರಾಕ್ಷರಗಳ ಬಹುಪದೋಕ್ತಿ, ಕ್ರಮ ಸಂಖ್ಯೆ 1 ಮತ್ತು 2 ಹೊಂದಿರುವಂಥದ್ದು ಏಕಚರಾಕ್ಷರವುಳ್ಳ ಬಹುಪದೋಕ್ತಿ ಆಗಿದೆ. ಬಟ್ 1, 2 ಮತ್ತು 5 ನೀವು ಗಮನಿಸಿದಾಗ ಬಹುಪದೋಕ್ತಿಗಳ ಘಾತ ಸೂಚಿ ಪೂರ್ಣ ಸಂಖ್ಯೆ ಆಗಿದೆ. ಆದ್ರಿಂದ ಆ 1, 2 ಮತ್ತು 5ರ ಕ್ರಮ ಸಂಖ್ಯೆ ಬಹುಪದೋಕ್ತಿಗಳು ಆಗಿದೆ. ಅರ್ಥ ಆಯ್ತಾ? ಹಾಗಿದ್ದಾಗ ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗಿನ ಪ್ರತಿಯೊಂದರಲ್ಲಿ x² ಸಹಗುಣಕಗಳನ್ನು ಬರೆಯಿರಿ. ಮಕ್ಕಳೇ, ಇಲ್ಲೊಂದು ಬಹುಪದೋಕ್ತಿ ನಾನು ಈಗಾಗಲೇ ತೋರಿಸ್ತಾ ಇದ್ದೇನೆ. 2 + x² ಹೇಳಿ +x ಆದಾಗ ಇದರ ಸಹಗುಣಕ ಎಷ್ಟಾಗುತ್ತೆ? ಬಟ್ ಈ ಬಹುಪದೋಕ್ತಿ ಆದರ್ಶ ರೂಪದಲ್ಲಿಲ್ಲ. ನನ್ನ ಪ್ರಶ್ನೆ ಒಂದೇ, x² ಸಹಗುಣಕ ಎಷ್ಟು? ಹೌದು, x² ಸಹಗುಣಕ 1. ಇಲ್ಲಿ ಎಂತದಿದ್ದಾರೆ 1 ಇದೆ ಅಂತ, 1 × x². ಹಾಗಿದ್ದಾಗ x² ಸಂಖ್ಯಾ ಸಹಗುಣಕ 1. ಈಗ ಈ ಕಡೆ ಬನ್ನಿ, ಎರಡನೇ ಬಹುಪದೋಕ್ತಿ ನೋಡಿ. ಎರಡನೇ ಬಹುಪದೋಕ್ತಿ 2 - x² + x³. ಹಾಗಿದ್ದಾಗ ಇಲ್ಲಿ x² ಸಹಗುಣಕ ಎಷ್ಟಾಯ್ತು? ಹೌದು, -1. ನಾವು ಕೇಳಿರುವಂತಹ ಪ್ರಶ್ನೆ x² ಸಹಗುಣಕ ಮಾತ್ರ, ಮತ್ತಿತರ ಸಹಗುಣಕಗಳಿಲ್ಲ. ಹಾಗಾಗಿ ಸಹಿತ ಇಲ್ಲಿ x³ ಸಹಗುಣಕ ಎಷ್ಟಾಗ್ತದೆ? 1. ಆದರೆ ಈ ಬಹುಪದೋಕ್ತಿ ಆದರ್ಶ ರೂಪದಲ್ಲಿದೆಯಾ? ಇಲ್ಲ.
ಅಲ್ವಾ? ಹೀಗೆ ನೋಡಿ, ಮೂರನೇ ಪ್ರಶ್ನೆ ಈ ರೀತಿ ಇದೆ. π/2 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್. ಹಾಗಿದ್ದಾಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಸಹಗುಣಕ, ಬೀಜ ಸಹಗುಣಕದ ಸಂಖ್ಯಾ ಸಹಗುಣಕ π/2 ಅಲ್ವಾ? ಹಾಗಾದ್ರೆ ಇಲ್ಲಿ ನೋಡಿ, ನಾಲ್ಕನೇ ಪ್ರಶ್ನೆ ಭಿನ್ನವಾಗಿದೆ. ಸ್ವಲ್ಪ ವಿಭಿನ್ನತೆ ಕಾಣ್ತಾ ಇದೆ ಆ ಸಮಸ್ಯೆಯಲ್ಲಿ. √2 ಇಂಟು ಎಕ್ಸ್ ಮೈನಸ್ 1. ಹಾಗಿದ್ದಾಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಸಹಗುಣಕ ಎಷ್ಟಾಗ್ತದೆ? ಕಾಣ್ತಾ ಇದೆ ಮಕ್ಕಳ? ಎಕ್ಸ್ ಸ್ಕ್ವೇರ್ ಸಹಗುಣಕ ಅಂದಾಗ ನೋಡಿ, ಬಹುಪದಕ್ಕೆ ನೋಡಿದಾಗ ಇಲ್ಲಿ ಮಹತ್ತಮ ಘಾತ ಸೂಚಿ ಇರುವಂತದ್ದು 1. ಆದ್ದರಿಂದ ಇದು ರೇಖಾತ್ಮಕ ಬಹುಪದೋಕ್ತಿ ಆಗ್ತದೆ ಹೊರತು ವರ್ಗಾತ್ಮಕ ಬಹುಪದೋಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದಾಗ ಈ ಬಹುಪದೋಕ್ತಿಯಲ್ಲಿ ಎಕ್ಸ್ ಸ್ಕ್ವೇರ್ ಅನ್ನು ಹೊಂದಿರುವಂತಹ ಬಹುಪದ ಇದೆಯಾ? ಇಲ್ಲ. ಆದ್ದರಿಂದ ಏನು ಇಲ್ಲ ಅಂದ್ರೆ ಶೂನ್ಯ. ಹಾಗಾದ್ರೆ ಸಹಗುಣಕ 0 ಅಲ್ವಾ? ಈಗ ನೋಡಿ, ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಡಿಗ್ರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಡಿಗ್ರಿ ಅಂತ ನೋಡಿದ್ರೆ ಮಹತ್ತಮ ಘಾತ ಅಂತ ನೋಡಿದ್ರೆ ಗರಿಷ್ಠ ಘಾತ ಸೂಚಿಯನ್ನು ಹೊಂದಿದೆ. ಒಟ್ಟಾರೆ ಯಾವ ಬಹುಪದೋಕ್ತಿಯು ಗರಿಷ್ಠ ಘಾತ ಸೂಚಿಯನ್ನು ಬಿಂಬಿಸುತ್ತದೆಯೋ ಅದನ್ನು ಆ ಬಹುಪದೋಕ್ತಿಯ ಮಹತ್ತಮ ಘಾತ ಎಂದು ಹೇಳುತ್ತೇವೆ. ಹಾಗಾದ್ರೆ ಈ ಮೊದಲನೇ ಬಹುಪದೋಕ್ತಿ 5x³ ಪ್ಲಸ್ 4x² ಪ್ಲಸ್ 7x, ಈ ಬಹುಪದೋಕ್ತಿಯಲ್ಲಿ ಮಹತ್ತಮ ಘಾತ ಎಷ್ಟು? ಡಿಗ್ರಿ. ಹೌದು, ಘಾತ ಸೂಚಿ ಯಾವುದು ದೊಡ್ಡ ಸಂಖ್ಯೆಯನ್ನು ಹೊಂದಿರುತ್ತೋ ಅದೇ ಡಿಗ್ರಿ ಆಗಿರುತ್ತದೆ. ಹಾಗಾದ್ರೆ ಎರಡನೇ ಬಹುಪದೋಕ್ತಿ 4 ಮೈನಸ್ y² ಇದೆ, ಇದರ ಡಿಗ್ರಿ 2 ಅಲ್ವಾ? ಹಾಗಾಗಿ ಡಿಗ್ರಿ 3 ತೋರಿಸಿದ್ರೆ ಮಾತ್ರ ಮಹತ್ತಮ ಘಾತ 3 ಇದ್ರೆ ಬಹುಪದೋಕ್ತಿ ಇದೆ, ಘನಾತ್ಮಕ ಬಹುಪದೋಕ್ತಿ. ಡಿಗ್ರಿ 2 ಇದ್ರೆ ವರ್ಗಾತ್ಮಕ ಬಹುಪದೋಕ್ತಿ. ಹಾಗಿದ್ದಾಗ ಮೂರನೇ ಪ್ರಶ್ನೆ ನೋಡಿ, 5t ಮೈನಸ್ √7. ಹಾಗಿದ್ದಾಗ ಅಲ್ಲಿರುವಂತಹ ಮಹತ್ತಮ ಘಾತ ಹೇಳಿ? 1 ಇದ್ರೆ ರೇಖಾತ್ಮಕ ಬಹುಪದೋಕ್ತಿ. ಹಾಗಿದ್ದಾಗ ಇಲ್ಲಿ ನೋಡಿ, ಕೊನೆಯ ಪ್ರಶ್ನೆ 4ನೇ ಪ್ರಶ್ನೆ ಏನಿದೆ? ಜಸ್ಟ್ ಓನ್ಲಿ ಒಂದು ಸ್ಥಿರ ಸಂಖ್ಯೆ ಇದೆ. ಸ್ಥಿರ ಸಂಖ್ಯೆ 3 ಇದ್ದಾಗ ಅದರ ಮಹತ್ತಮ ಘಾತ ಎಷ್ಟಾಗುತ್ತೆ? 0. ಯಾಕೆ? ಸೇ ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ಉದಾಹರಣೆ ತಗೊಳ್ಳಿ. 3 ಇಂಟು ಎಕ್ಸ್ ನ ಘಾತ 0 ಅಂತ ತಗೊಂಡಾಗ ಮಹತ್ತಮ ಘಾತ ಡಿಗ್ರಿ 0 ಆಗುತ್ತೆ. ಸಾರ್ವತ್ರಿಕವಾಗಿ ಎಕ್ಸ್ ನ ಘಾತ 0 ಇದ್ದಾಗ ಅದರ ಬೆಲೆ 1 ಇಂಟು 3. ಹಾಗಾದ್ರೆ ಡಿಗ್ರಿ 3 ಇದ್ರೆ ಬಹುಪದೋಕ್ತಿ ವಿಧ ಯಾವುದು? ಶೂನ್ಯ ಬಹುಪದೋಕ್ತಿ ಅಥವಾ ಸ್ಥಿರ ಬಹುಪದೋಕ್ತಿ ಅಂತ ಕೂಡ ಹೇಳ್ತಾರೆ. ಸರಿನಾ ಮಕ್ಕಳ? ಕೊನೆಯ ಪ್ರಶ್ನೆ ಇನ್ನೊಂದು ಕಾಣ್ತಾ ಇದೆ. ಪ್ರಶ್ನೆ ಮಾತ್ರ ಉದ್ದೋಕ್ಕಿದೆ, ಆದ್ರೆ ಉತ್ತರ ಬಹಳ ಸರಳ. ಆ ಪ್ರಶ್ನೆಯಲ್ಲೇ ಜೊತೆಯಾಗಿ ಉತ್ತರವನ್ನು ಕಾಣ್ತೇವೆ. ಏನಂದ್ರೆ, ಡಿಗ್ರಿ 35 ಆಗಿರುವ ಒಂದು ಏಕಪದೋಕ್ತಿಗೆ ಹಾಗೂ ಡಿಗ್ರಿ 100 ಆಗಿರುವ ಒಂದು ಏಕಪದೋಕ್ತಿಗೆ ಉದಾಹರಣೆಯನ್ನು ಬರೆಯಿರಿ ಅಂತ ಇದೆ ಅಲ್ವಾ ಮಕ್ಕಳ? ಈಗ ನನ್ನ ಪ್ರಶ್ನೆ ಇಲ್ಲಿ ದ್ವಿಪದ, ಇದು ಏಕಪದ. ಡಿಗ್ರಿ ಎಷ್ಟು? ಏಕಪದಕ್ಕೆ 100, ದ್ವಿಪದಕ್ಕೆ 35. ಮಕ್ಕಳೇ, ನಾನಿಲ್ಲಿ ದ್ವಿಪದ ಅಂತ ಅಷ್ಟೇ ಬರೀತೇನೆ, ಇನ್ನೊಂದು ಏಕಪದ. ಸೊ ನಮ್ಮ ಪ್ರಶ್ನೆ ಏನಿದೆ? ದ್ವಿಪದೋಕ್ತಿ ಉದಾಹರಣೆ ಬರೀಬೇಕು. ಕಂಡೀಷನ್ ಇದೆ, ಅದರ ಡಿಗ್ರಿ ಎಷ್ಟು ಇರಬೇಕು? ಮಹತ್ತಮ ಘಾತ 35 ಇರಬೇಕು. ಹಾಗಿದ್ದಾಗ ದ್ವಿಪದ ಎಷ್ಟು ಪದಗಳಿರುತ್ತೆ? ಹೇಳಿ. 7 ಪದಗಳಿರುತ್ತೆ. ಹಾಗಿದ್ದಾಗ ಯಾವುದೋ ಚರಾಕ್ಷರ ಪರಿಗಣಿಸಿ. ಸೇ ಫಾರ್ ಎಕ್ಸಾಂಪಲ್ y ಅಂತೀನಿ. y ಟು ದಿ ಪವರ್ 35 ಮೈನಸ್ y. ಇಲ್ಲಿ y ಅಂತೆಲ್ಲ ಬರೀಬೇಕಂತಿಲ್ಲ, ನೀವು ಯಾವ ಸಂಖ್ಯೆಯನ್ನು ಬರೀಬಹುದು, ಸ್ಥಿರ ಪದಗಳನ್ನು ಬರೀಬಹುದು, ಚರಾಕ್ಷರಗಳನ್ನು ಬರೀಬಹುದು. y ಟು ದಿ ಪವರ್ 35 ಮೈನಸ್ y ದ್ವಿಪದ ಆಗ್ತದೆ. ಹಾಗಿದ್ದಾಗ ಕೊನೆಗೆ ಏಕಪದ ಅಷ್ಟೇ. ಏಕಪದ ಎಷ್ಟು ಪದಗಳಿರುತ್ತೆ? ಒಂದೇ ಇರುತ್ತೆ. ಆದ್ರೆ ಒಂದು ಚರಾಕ್ಷರದಲ್ಲಿ ಘಾತ ಸೂಚಿ ಎಷ್ಟಿರಬೇಕು? ಡಿಗ್ರಿ 100, ದಟ್ ಈಸ್ p ಟು ದಿ ಪವರ್ 100. ಸರಿನಾ ಮಕ್ಕಳೇ? ಈ ರೀತಿ ಸಮಸ್ಯೆಯನ್ನು ಬೆಳೆಸ್ತೇವೆ. ಇನ್ನು ನನ್ನದೆಲ್ಲ ಪ್ರಶ್ನೆ, ಕೆಲವು
ಗುಂಪುಗಳನ್ನು ಇಡ್ತವೆ. ಆ ಗುಂಪುಗಳು ಇಡಿದಾಗ ಆ ಗುಂಪುಗಳಲ್ಲಿ ಕಂಡು ಬರುವಂತಹ ವರ್ಗಾತ್ಮಕ, ರೇಖಾತ್ಮಕ, ನಂತರ ಘನಾತ್ಮಕ ಬಹುಪದೋಕ್ತಿಗಳಾಗಿ ಅವುಗಳನ್ನು ವರ್ಗೀಕರಣ ಮಾಡ್ತಿರಲ್ವಾ ಮಕ್ಕಳ? ಗೃಹ ಕೆಲಸಕ್ಕೆ ಪ್ರಶ್ನೆ ತಗೊಳ್ಳಿ. ಈ ಕೆಳಗಿನವುಗಳನ್ನು ರೇಖಾತ್ಮಕ, ವರ್ಗ ಮತ್ತು ಘನ ಬಹುಪದೋಕ್ತಿಗಳಾಗಿ ವರ್ಗೀಕರಿಸಿರಿ. ಮೊದಲನೇ ಪ್ರಶ್ನೆ x² + x. ಎರಡನೇ ಪ್ರಶ್ನೆ x - x³. ಮೂರನೇ ಪ್ರಶ್ನೆ y + y² + 4. ಐದನೇ ಪ್ರಶ್ನೆ 3t. ಆರನೇ ಪ್ರಶ್ನೆ r². ಏಳನೇ ಪ್ರಶ್ನೆ 7x³. ಈ ರೀತಿ 7 ಪದಗಳಿದೆ. ಆ 7 ಪದಗಳನ್ನು ನೀವೇನು ಮಾಡಬೇಕು? ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ ಅಂತ 3 ಕಾಲಮ್ ಮಾಡ್ಕೊಳ್ಳಿ. ಆ 3 ಕಾಲಮಲ್ಲಿ ಯಾವ್ಯಾವ ಪದೋಕ್ತಿಗಳು ಬರ್ತಾವನ್ನ ನಮೂದಿಸಿ ಅವಕ್ಕೆ ಉತ್ತರವನ್ನು ಪತ್ತೆ ಹಚ್ಚಿ. ಈ ಮಾಡ್ತಿರಲ್ವಾ?